ಆಮ್ ಗೋಯಿಂಗ್ ಟು ಪಾಕಿಸ್ತಾನ್. ಎಲ್ಲ ದೇಶ, ಆಲ್ಮೋಸ್ಟ್ ಎಲ್ಲ ದೇಶನೂ ಕವರ್ ಆಗಿದೆ ಇದರಲ್ಲಿ. ಸೌಂಡು ಐ ಗಾಟ್ ಒನ್ ಮೋರ್ ಫ್ರೆಂಡ್ ಹಿಯರ್. ಇದು ಒಂಥರ ಬೇರೆ ಐಲ್ಯಾಂಡ್ ಥರನೇ ಇದೆ. ಫ್ಲವರ್ಸ್ ಆ್ಯಂಡ್ ನೇಚರ್ ಅಂತಂದರೆ ತುಂಬ ಇಷ್ಟ ಆಗುತ್ತೆ ಅವ್ರಿಗೆಲ್ಲ. ದಿಸ್ ಇಸ್ ರಿಯಲಿ ಬೆಸ್ಟ್ ಪ್ಲೇಸ್. ಎಂಟ್ರಿ ಮಾತ್ರ ಸಖತ್ತಾಗಿದೆ. ನಾನೇನೋ ಸುಮ್ಮನೆ ಗಾರ್ಡನ್ ಥರ ಇರುತ್ತೆ ಅಂತ ಅಂದ್ಕೊಂಡಿದ್ದೆ, ಬಟ್ ಅಲೋನ್ ಹೌ ಐ ಆಮ್ ಗೋಯಿಂಗ್ ಟು ಮ್ಯಾನೇಜ್ ಅನ್ನೋದು. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫೈನಲಿ ನನ್ನ ಫ್ರೆಂಡ್ ಹೊರಟಳು. ನಾವು ಮೈ ಸೋಲೋ ಟ್ರಿಪ್ ಸ್ಟಾರ್ಟೆಡ್. ಸೊ ಒಂಥರ ಬೇಜಾರು ಕೂಡ ಆಗ್ತದೆ, ಬಿಕಾಸ್ ಅವಳು 2 days ನನ್ನ ಜೊತೆಗಿದ್ಲು. ಸೊ ದಟ್ ಕಂಪ್ಲೀಟ್ ವೈಬ್ ವಾಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಇವಾಗ ಒಬ್ಬಳೇ ಇರೋದ್ರಿಂದ ಸ್ವಲ್ಪ ಬೇಜಾರಾಗ್ತದೆ, ಬಟ್ ಎಟ್ ದಿ ಸೇಮ್ ಟೈಮ್ ಐ ವಾಂಟೆಡ್ ಟು ಎಕ್ಸ್ಪೀರಿಯನ್ಸ್ ದಿಸ್ ನ್ಯೂ ಕಂಟ್ರಿ. ಆ್ಯಂಡ್ ಹೇಗಿರುತ್ತೆ ಅದು ಬೇರೆ, ಫಸ್ಟ್ ಟೈಮ್ ನಾನು ಇಂಟರ್ನ್ಯಾಷನಲ್ ಬಂದಿರೋದು. ಅಲೋನ್ ಹೌ ಐ ಆಮ್ ಗೋಯಿಂಗ್ ಟು ಮ್ಯಾನೇಜ್ ಅನ್ನೋದೇ ನನಗೆ ಒಂಥರ ಸೆಲ್ಫ್ ಕ್ಯೂರಿಯಸ್ ಇದೆ. ಇವತ್ತು ಮತ್ತು ನಾಳೆ. ಸೊ ನಾಳೆ ನೈಟ್ ನಂದು ಫ್ಲೈಟ್ ಇರೋದು. ಯಾ, ಲೆಟ್ಸ್ ಗೋ. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡೆ. ಸೊ ನಂದು ನೆಕ್ಸ್ಟ್ ಇದು ನನ್ನ ಪ್ಯಾಕೇಜಲ್ಲಿರೋ ಒಂದು ನೆಕ್ಸ್ಟ್ ಆ್ಯಕ್ಟಿವಿಟೀಸ್ ಎಲ್ಲ ಇರೋದು ಆಫ್ಟರ್ 3 o'clock. ದೆನ್ ಐ ಥಾಟ್ ಲೈಕ್ 3 o'clockವರೆಗೂ ತುಂಬ ಅಂದರೆ ತುಂಬ ಟೈಮ್ ಇದೆ. ನೌ ಇಟ್ ಈಸ್ 11 o'clock. ಸೊ ಹಾಗಾಗಿ ಸ್ವಲ್ಪ ಹೋಗ್ಬಿಟ್ಟು ಏನಾದರೂ ಶಾಪಿಂಗ್ ಮಾಡ್ಕೊಳ್ಳೋಣ ಅಂತ, ಬಿಕಾಸ್ ನಾನು ಏನೂ ಶಾಪಿಂಗ್ ಮಾಡೋಕ್ಕಾಗಲಿಲ್ಲ. ಲೂಲು ಹೈಪರ್ ಮಾರ್ಕೆಟ್ ಅಂತ ಇದೆ. ಮೊನ್ನೆ ಮೀನಾ ಬಜಾರ್ಗೆ ಹೋಗಿದ್ವಿ, ಬಟ್ ಅಲ್ಲಿ ಏನೂ ತೊಗೊಳಕ್ಕೆ ಆಗಲಿಲ್ಲ. ಸೊ ದೆನ್ ಐ ಕೈಂಡ್ ಆಫ್ ಥಾಟ್ ಲೈಕ್ ಓಕೆ, ವೈ ಕಾಂಟ್ ಐ ಗೋ ಆ್ಯಂಡ್ ಟೇಕ್ ಸಮ್ ಐಟಮ್ಸ್ ಅಂತ ಹೋಗ್ತಾ ಇದ್ದೀನಿ. ಸೊ ಇವಾಗ ಶೂಸ್ ಎಲ್ಲ ತೊಗೊಂಡೆ, ಹಾಗೆ ಕೆಲವೊಂದು ವಾಚಸ್ ಅದೆಲ್ಲ ಇತ್ತು. ಅಲ್ಲೊಂದು ದೊಡ್ಡ ಮಾರ್ಕೆಟ್ ಇತ್ತು, ಅಲ್ಲಿ ಕ್ಯಾಪ್ಚರ್ ಮಾಡೋಕ್ಕೆ ಬಿಡಲಿಲ್ಲ ಅವರು, ಬಿಕಾಸ್ ಅದೇನೋ ಮೇಡಮ್ ಇದು ಇಲ್ಲಿ ಬ್ಯಾನು ತೊಗೊಳಕ್ಕಾಗಲ್ಲ, ನೀವು ವೀಡಿಯೋ ಮಾಡಬೇಡಿ ಅಂತ ಹೇಳಿದ್ರು. ಸೊ ಹಾಗಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ ಅಲ್ಲಿ. ಬಟ್ ಸೀರಿಯಸ್ಲಿ ದೊಡ್ಡ ಇದೆ ಅಲ್ಲಿ ಶಾಪು. ಆಲ್ಮೋಸ್ಟ್ ಎಲ್ಲರೂ ಕೇಳಿಯನ್ಸೇ ಇರೋದು. ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಐಟಮ್ಸ್ನ ತೊಗೊಂಡೆ. ಶಾಪಿಂಗ್ ಎಲ್ಲ ಮುಗಿದ್ಮೇಲೆ ಅಲ್ಲೇ ಒಂದು ಚಿಕ್ಕ ಹೋಟೆಲ್ ಇತ್ತು, ತುಂಬ ಅಂದರೆ ತುಂಬ ಚಿಕ್ಕ ಹೋಟೆಲು. ಅಲ್ಲಿ ನಾನು ಗೀ ರೈಸು ಮತ್ತು ದಾಲ್ ಆರ್ಡರ್ ಮಾಡಿದ್ದೆ. ಆ್ಯಂಡ್ ಚೀಪ್ ಆ್ಯಂಡ್ ಬೆಸ್ಟಿಗೆ ಸಿಕ್ತು. ಆ್ಯಂಡ್ ಟೇಸ್ಟ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಅಲ್ಲಿ ಏನೇನೋ ತಿನ್ನೋದಕ್ಕಿಂತ ನಮ್ಮ ಫುಡ್ ತಿನ್ನೋದು ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ನಾನು ನಮ್ಮ ಫುಡ್ನೇ ಆರ್ಡರ್ ಮಾಡಿದ್ದೆ. ಅದಾದಮೇಲೆ ನಾನು ಮಿರಾಕಲ್ ಗಾರ್ಡನ್ಗೆ ರೆಡಿಯಾಗಿಬಿಟ್ಟು ಇನ್ನೇನು ಸ್ಟಾರ್ಟ್ ಆಗಿದ್ವಿ. ಇವಾಗ ಮಿರಾಕಲ್ ಗಾರ್ಡನ್ ಕಡೆ ಹೋಗ್ತಾ ಇದ್ವಿ. ಪಿಕಪ್ ಕೂಡ ಬೇಗ ಬಂದುಬಿಟ್ಟಿದ್ರು, ಆಲ್ರೆಡಿ ಹೋಟೆಲ್ ಹತ್ರ ವೆಯ್ಟ್ ಮಾಡ್ತಾಯಿದ್ರು. ಸೊ ಇನ್ನೇನು ರೆಡಿಯಾಗಿ ಹೊರಟಿದ್ದೀನಿ ಇವಾಗ. ಕೀಪ್ ಟು ಮಿರಾಕಲ್ ಗಾರ್ಡನ್. ಎಂಟ್ರಿ ಮಾತ್ರ ಸಖತ್ತಾಗಿದೆ. ನಾನೇನೋ ಸುಮ್ಮನೆ ಗಾರ್ಡನ್ ಥರ ಇರುತ್ತೆ ಅಂತ ಅಂದ್ಕೊಂಡಿದ್ದೆ, ಬಟ್ ನೋ, ಇಟ್ಸ್ ಲುಕ್ಸ್ ರಿಯಲಿ ನೈಸ್. ಫ್ಲವರ್ಸ್ ಇಂದ ಇರೋದು. ಆ್ಯಂಡ್ ವಾಟ್ ಎವರ್ ಎವ್ರಿಥಿಂಗ್, ಎಲ್ಲ ಏನೇ ನೋಡಿದ್ರೂ ಅಲ್ಲಿ ನಿಮಗೆ ಸಿಗೋದು ಫ್ಲವರ್ಸ್. ಅದು ಬಿಟ್ಟರೆ ಬೇರೆ ಏನೂ ಕಾಣಿಸಲ್ಲ. ಆ್ಯಂಡ್ ಕಿಡ್ಸ್ಗೆ ಕೂಡ ತುಂಬ ಚೆನ್ನಾಗಿರೋ ಗೇಮ್ಸ್ ಎಲ್ಲ ಆ ಥರ ಎಲ್ಲ ಇದೆ. ಆ್ಯಂಡ್ ಓವರ್ ಆಲ್ ಇಟ್ಸ್ ರಿಯಲಿ ಬ್ಯೂಟಿಫುಲ್. ಆ್ಯಂಡ್
ಯಾರಿಗೆಲ್ಲ ಫ್ಲವರ್ಸ್ ಆ್ಯಂಡ್ ನೇಚರ್ ಅಂತಂದರೆ ತುಂಬ ಇಷ್ಟ ಆಗುತ್ತೋ ಅವ್ರಿಗೆಲ್ಲ ದಿಸ್ ಇಸ್ ರಿಯಲಿ ಬೆಸ್ಟ್ ಪ್ಲೇಸ್. ನನಗೆ ಫೋಟೋಸ್ ತುಂಬ ಹುಚ್ಚು ಓವರ್, ಬಟ್ ನಾನು ಒಬ್ಬಳೇ ಆಗಿರೋದ್ರಿಂದ ನಮಗೆ ಫೋಟೋಸಲ್ಲಿ ಸ್ವಲ್ಪ ಕಷ್ಟ ಆಗ್ತದೆ. ಬಟ್ ಸ್ಟಿಲ್ ಅಲ್ಲಿ ಯಾರ್ಯಾರೆಲ್ಲ ಸಿಗ್ತಾರೋ ಅವ್ರಿಗೆಲ್ಲ ಕೇಳಿಬಿಟ್ಟು ಕೆಲವೊಂದು ಪಿಕ್ಚರ್ಸ್ನ ಕ್ಲಿಕ್ ಮಾಡಿಸ್ಕೊತಾ ಇದ್ದೀನಿ. ಅದರ್ವೈಸ್ ಇಟ್ಸ್ ರಿಯಲಿ ನೈಸ್ ಗೈಸ್. ನನಗೆ ಹೈದ್ರಾಬಾದಿಂದ ಒಬ್ಬರು ಫ್ರೆಂಡ್ ಸಿಕ್ಕಿದ್ರು. ಇವ್ರ ನೇಮ್ ನನ್ನ ಶ್ವೇತಾ ಅಂತ. ಕರ್ನೂಲ್ ಯಾ ಸೌಂಡು యాక్చువల్లీ నా ఫ్రెండ్ ఉండే ఇక్కడ నిన్నటిదాకా. సో తను వెళ్ళిపోయింది. షీజ్ యాక్ట్రెస్. సౌందర్య రెడ్డి అని చూసి ఉంటారు, పడమటి సంధ్యారా. తను యాక్ట్రెస్. తను కూడా నాతో వచ్చింది. సో ఎస్టర్డే షీ లెఫ్ట్. సో సౌండ్ ఐ గాట్ వన్ మోర్ ఫ్రెండ్ హియర్. సో సే హాయ్ టు మై. Yes. Yeah guys, so this is one of the place which I really found it really good. ತುಂಬ ಚಂದ ಇದೆ. ಸೊ ಇವಾಗ ಜಸ್ಟ್ ಗ್ಲೋಬಲ್ ವಿಲೇಜ್ಗೆ ಬಂದಿರೋದು. ಆ್ಯಂಡ್ ಇದು ಒಂಥರ ಬೇರೆ ಐಲ್ಯಾಂಡ್ ಥರನೇ ಇದೆ. ಟ್ರಸ್ಟ್ ಮೀ, ನಾನೇನೋ ಬೋರಿಂಗ್ ಆಗಿರುತ್ತೆ ಅಂದ್ಕೊಂಡಿದ್ದೆ. ಆ್ಯಂಡ್ ಇಟ್ ವರ್ತ್ ಟು ಕಮ್. ಯಾ ಸೊ ಗಾಡ್, ನನಗೆಲ್ಲೋ ಒಂದು ದೊಡ್ಡ ಇದರಲ್ಲಿ ಬಂದಂಗಿದೆ. ಅದೆಲ್ಲ ನೋಡೋಣ. ಇವಾಗ ಹೊರಗಡೆನೇ ಈ ಥರ ಇದೆ ಅಂತ ಅಂದಾಗ ಇನ್ನು ಒಳಗಡೆ ಇನ್ನೆಲ್ಲ ಹೆಂಗಿರ್ಬೇಡ. ಚಳಿ ಬೇರೆ ಇದೆ, ಹೆವಿ ಅಂದರೆ ಹೆವಿ ಚಳಿಯಾಗಿದೆ. ಗ್ಲೋಬಲ್ ವಿಲೇಜ್ ಈಸ್ ಆಲ್ ಅಬೌಟ್ ಎಲ್ಲ ಕಂಟ್ರಿಯ ಒಂದು ಸ್ಪೆಷಾಲಿಟಿನ ತೋರಿಸೋದು. ಅಲ್ಲೇನಂದರೆ ಪ್ರತಿಯೊಂದು ಕಂಟ್ರಿಯಲ್ಲಿ ಯಾವ ಥರ ಕಲ್ಚರ್ ಇರುತ್ತೆ, ಯಾವ ಥರ ಬಟ್ಟೆಗಳನ್ನು ಹಾಕ್ತಾರೆ, ಹಾಗೆ ಯಾವ ಥರದ ಆರ್ನಮೆಂಟ್ಸ್ ಇರುತ್ತೆ, ಅದು ಎಲ್ಲ ಒಂದು ಮಾರ್ಕೆಟಿಂಗ್ ಒಂಥರ ಶಾಪಿಂಗ್ ಸ್ಪೇಸ್ ಥರ ಇರುತ್ತೆ. ಸೊ ಅಲ್ಲಿ ಆ್ಯಕ್ಚುಲಿ ನೀವೇನಾದರೂ ಶಾಪಿಂಗ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಇಟ್ಸ್ ರಿಯಲಿ ಅ ವೇಸ್ಟ್ ಆಫ್ ಮನಿ. ದಿಸ್ ಈಸ್ ಸೋ ಬ್ಯೂಟಿಫುಲ್. ಅಂದರೆ ಎಲ್ಲ ಒಂದು ಟರ್ಕಿ ಇದ್ರ ದೇಶದ್ದು ಇದು. ಸೊ ಟರ್ಕಿ ದೇಶದ ಒಂದು ಇದು ನೋಡ್ಕೊಡಿ. ಸಾಕಾಗಿದೆ. ಒಂದೊಂದು ದೇಶದ್ದು ಒಂದೊಂದು ಏನಂತ ಹೇಳ್ತಾರೆ ನ್ಯೂ ಇದಿದೆ ಅಲ್ಲಿ. ಎಲ್ಲ ದೇಶ, ಆಲ್ಮೋಸ್ಟ್ ಎಲ್ಲ ದೇಶನೂ ಕವರ್ ಆಗಿದೆ ಇದರಲ್ಲಿ. ಆ್ಯಂಡ್ ಲೈಕ್ ಆಲ್ಮೋಸ್ಟ್ ಶಾಪಿಂಗ್ ಇರುತ್ತೆ ಆ್ಯಂಡ್ ಲಾಟ್ ಆಫ್ ಫುಡ್ ಐಟಮ್ಸ್ ಆ್ಯಂಡ್ ಎವ್ರಿಥಿಂಗ್ ವಿಲ್ ಬಿ ದೇ. ಬಟ್ ಇಲ್ಲಿ ಏನೂ ಪರ್ಚೇಸ್ ಮಾಡೋಕ್ಕಾಗಲ್ಲ. ಇಟ್ಸ್ ಸೋ ಕಾಸ್ಟ್ಲಿ. ಜಸ್ಟ್ಲಿ ತುಂಬ ಕಾಸ್ಟ್ಲಿ ಇದೆ. So now I am going to Pakistan. ಸೊ ಪಾಕಿಸ್ತಾನ್ ಕಂಟ್ರಿಲಿ ಹೇಗಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ. कपड़े कोई आंदा है कपड़ा जितना मर्जी अंकल बैठो कपड़ा मोरे भी नहीं बैठो बैठो इतने साढ़े नेट ज़्यादा ताकि ಆಲ್ಮೋಸ್ಟ್ ಅಲ್ಲಿ ಹೇಗೆ ಅಂದರೆ ಎಲ್ಲ ಕಂಟ್ರಿಯಲ್ಲೂ ಒಂದು ಶಾಪಿಂಗ್ ಸ್ಟಾಲ್ಸ್ ಅದೆಲ್ಲ ಹಾಕಿದ್ದಾರೆ. ನೋಡೋಕ್ಕೆ ಮಾತ್ರ ಸಖತ್ತಾಗಿತ್ತು ಮಾತ್ರ. Now I am going to ಶ್ರೀಲಂಕಾ. ಶ್ರೀಲಂಕಾ ಒಳಗಡೆ ಇದ್ದೀನಿ.
ಸೊ ಆಲ್ಮೋಸ್ಟ್ ಎಲ್ಲ ಕಡೆನೂ ಬಟ್ಟೆ ಅಥವಾ ಅವ್ರದ್ದು ಫೇಮಸ್ ಆಗಿರೋ ಫುಡ್ ಅದೆಲ್ಲ ಇರುತ್ತೆ. ಸೊ ಅವ್ರದ್ದೇ ಆದಂಥ ಮಸಾಲ ಎಲ್ಲ ಇದೆ. ಅಲ್ಲಿ ಒಂದು ಪ್ಲಾನೆಟ್ ಮ್ಯೂಸಿಯಂ ಥರ ಕೂಡ ಇತ್ತು. ಹಾಗೆ ಮೇನ್ ಸ್ಪೆಷಾಲಿಟಿ ಏನು ಅಂದರೆ ಅಲ್ಲೊಂದು ಪ್ರೇಯಿಂಗ್ ಸ್ಟೇಜ್ ಥರ ಇತ್ತು. ತುಂಬ ಅಂದರೆ ತುಂಬ ದೊಡ್ಡ ಪ್ರೇಯಿಂಗ್ ಹಾಲ್ ಅದು. So now I'm in Korea country. So of course Korea country is all about cute stuffs, you know, right? So now I'm actually, seeing something if I can find. All about cute stuffs here. ಮುಂದೆ ಹೋಗ್ತಾ ಹೋಗ್ತಾ ಎಲ್ಲ ಕಂಟ್ರಿಗಳಲ್ಲೂ ಅಲ್ಲೊಂದು ಸಿಂಗಿಂಗ್ ಆಗಿರ್ಬೋದು, ಆ ಒಂದು ಕಂಟ್ರಿ ಸಾಂಗ್ಸ್ಗೆ ಡ್ಯಾನ್ಸ್ ಆಗಿರ್ಬೋದು, ಅದೆಲ್ಲ ಇದೆ. ನೋಡಿ ಮುಂದಿನ ವೀಡಿಯೋಸಲ್ಲಿ ತೋರಿಸ್ತೀನಿ. ಇದನ್ನು ತಿನ್ನೋದು ಮರಿಬೇಡ ಅಂದರು. ದಿಸ್ ಇಸ್ ಅ ಕುನಾಫ. ನಾನು ಆಲ್ರೆಡಿ ಇದನ್ನು ಒನ್ಸ್ ವಯನಾಡಲ್ಲಿ ತಿಂದಿದ್ದೆ, ಬಟ್ ಟರ್ಕಿಶ್ ಕುನಾಫ ವಿಲ್ ಬಿ ರಿಯಲಿ ಗುಡ್ ಅಂತ ಕೇಳ್ಪಟ್ಟಿದ್ದೆ ನಾನು. ಅವರು ಪರ್ಟಿಕ್ಯುಲರಾಗಿ ಗ್ಲೋಬಲ್ ವಿಲೇಜ್ಗೆ ಹೋದಾಗ ಮರೀದೇ ತಿನ್ನು, ಅದು ಕೂಡ ಟರ್ಕಿಶ್ ಕುನಾಫ ತಿನ್ನು ಅಂತ ಹೇಳಿದ್ರು. ದಿಸ್ ಇಸ್ ಚೀಸ್ ಕುನಾಫ. ಲೆಟ್ಸ್ ಸಿ ಹೆಂಗಿದೆ ಅಂತ ಹೇಳ್ತೀನಿ. Yum. It's really yum. ಎಲ್ಲಿ ಅಂತ ಹುಡುಕ್ತಾ ಇದ್ರೆ ಇಲ್ಲಿದೆ ನೋಡಿ ನಮ್ಮ ಇಂಡಿಯಾ. ನಮ್ಮ ಇಂಡಿಯಾ ಯಾವಾಗಲೂ ರಿಚ್ ಆಗೇ ಇರಬೇಕು, ರಿಚ್ ಆಗೇ ಇದೆ ಕೂಡ. ಅಫ್ಕೋರ್ಸ್ ನೋಡ್ಕೊಂಬರೋಣ ಏನೇನಿದೆ. ಎಲ್ಲ ಕಂಟ್ರಿ ನೋಡಿದ್ದಾಯಿತು. ಕೆಲವೊಂದು ಕಂಟ್ರೀಸ್ನ ನಾನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ಆಲ್ಮೋಸ್ಟ್ ಎಲ್ಲ ಕಂಟ್ರೀಸಲ್ಲೂ ಇಟ್ ವಾಸ್ ದ ಸೇಮ್. ನಾವು ನಮ್ಮ ಒಂದು ಕಂಟ್ರಿ ಏನೇನಿದೆ ಅಂತ ಡೆಫಿನೆಟ್ಲಿ ನಂಗೆ ತೋರಿಸ್ಬೇಕು. ಇಂಡಿಯಾ ಒಳ್ಳೆ ಸ್ಟಾಲ್ಸ್ ಎಲ್ಲ ನೋಡ್ತಾ ಇರಬೇಕಾದ್ರೆ ಆಲ್ಮೋಸ್ಟ್ ಎಲ್ಲ ಅಲ್ಲಿ ಕಾಶ್ಮೀರಿ ಸ್ಟೈಲ್ ಆ ಕಡೆ ಒಂದು ಸ್ಟಾಲ್ಸ್ ಏನಿದೆ ಆ ಥರ ಹಾಕಿದ್ರು. ಬಟ್ ನನಗನ್ಸಿದ್ದೇನೆಂದರೆ ನಮ್ಮದು ಒಂದು ಕರ್ನಾಟಕದ ಒಂದು ಹಾಕಬೇಕಿತ್ತು, ಒಂದು ಉತ್ತರ ಕರ್ನಾಟಕ ಒಂದು ಸ್ಟಾಲ್ಸ್ ಏನಿರುತ್ತೆ ಅದು ಹಾಕಬೇಕಿತ್ತು ಅಂತ. ಬಟ್ ಎನಿವೇಸ್ ಅಲ್ಲಿ ತುಂಬ ಹಸುವಾಗಿತ್ತು ಅಂತ ಅಲ್ಲೇ ಒಂದು ಬಿರಿಯಾನಿ ತೊಗೊಂಡು ತಿನ್ಕೊಂಡೆ ಕೂಡ. ಹಾಗೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. ಮನೆಗೆ ಬರೋಷ್ಟರಲ್ಲಿ ತುಂಬ ಟಯರ್ಡ್ ಆಗಿಬಿಟ್ಟಿದ್ದೆ. ಹೇಗೆ ಅಂದರೆ ನಂಗೆ ಎದ್ದೇಳೋಕ್ಕೂ ಆಗ್ತಾ ಇರಲಿಲ್ಲ. ಬಟ್ ಏನು ಮಾಡೋದು, ನೆಕ್ಸ್ಟ್ ಡೇನೇ ನನಗೆ ಚೆಕ್ಔಟ್ ಇತ್ತು, ಹಾಗೆ ಫ್ಲೈಟ್ ಕೂಡ ಇತ್ತು. ಹಾಗಾಗಿ ಬೇಗ ಎಲ್ಲ ಪ್ಯಾಕಿಂಗ್ನು ಮುಗಿಸ್ಕೊಂಡ್ಬಿಟ್ಟೆ. ನಾನು ನಮ್ಮೂರಿಗೆ ಹೋಗಬೇಕು. ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಎಟ್ ದಿ ಸೇಮ್ ಟೈಮ್ ಐ ಆಮ್ ಸೋ ಸ್ಯಾಡ್. ಬ್ಯಾಂಗ್ಳೂರ್ಗೆ ಹೋದರೆ ಅಗೇನ್ ವರ್ಕ್, ಕಮಿಟ್ಮೆಂಟ್, ಟಾಸ್ಕ್ಸ್, ಆ್ಯಂಡ್ ಇಲ್ಲೇ ಇರೋಕ್ಕೂ ಆಗಲ್ಲ. ಆ್ಯಂಡ್ ಬಿಕಾಸ್ ಐ ಆಮ್ ಡೆಫಿನೆಟ್ಲಿ ಮಿಸ್ಸಿಂಗ್ ಮೈ ಫ್ಯಾಮ್. ಆ್ಯಂಡ್ ಐ ಆಮ್ ಡೆಫಿನೆಟ್ಲಿ ಗೋನಾ ಮಿಸ್ ದಿಸ್ ರೂಮ್ ಬಿಕಾಸ್ 5 days ಐ ಸ್ಪೆಂಟ್ ಹಿಯರ್. ನನಗೆ ತುಂಬ ಅಂದರೆ ತುಂಬ ಮೆಮೊರೀಸ್ ಕೂಡ ಇದೆ ಈ ರೂಮಲ್ಲಿ. ಒಂಥರ ನನ್ನ ಬರ್ಡೇ ಇಲ್ಲೇ ಸೆಲೆಬ್ರೇಟ್ ಆಯಿತು, ಇಯರ್ ಬರ್ಡೇ. ಆ್ಯಂಡ್ ಒಂಥರ ಈ ರೂಮ್ ಜೊತೆಗೆ ಅಟ್ಯಾಚ್ಮೆಂಟು ನನಗೆ.
ನಾನು ಆ್ಯಕ್ಚುಲಿ ಎಕ್ಸ್ಟೆಂಡ್ ಕೇಳಿದೆ ಇನ್ನೊಂದು ಸ್ವಲ್ಪ ಹೊತ್ತ ಇರೋಣ ಅಂತ, ಬಟ್ ಅವರು ಅಗೇನ್ ಇಟ್ಸ್ ಲೈಕ್ ಟೂ ಮಚ್ ಕಾಸ್ಟ್. ನನಗೆ ಸುಮ್ಮನೆ ವೇಸ್ಟ್ ಅನ್ನಿಸ್ತು ಅಷ್ಟೊಂದು ಅಮೌಂಟ್ನ ಖರ್ಚು ಮಾಡಿಬಿಟ್ಟು ಜಸ್ಟ್ ಫಾರ್ ಫ್ಯೂ ಹಾರ್ಸ್ ಇರೋದು ಬೇಡ ಅನ್ನಿಸ್ತು. ಸೊ 12 o'clock ಚೆಕ್ಔಟ್ ಇರೋದ್ರಿಂದ ನಾನು ಲಗೇಜ್ ಎಲ್ಲ ರಿಸೆಪ್ಷನಲ್ಲೇ ಇಟ್ಬಿಟ್ಟು ನಾನು ಆ್ಯಕ್ಚುಲಿ ಏನೇನು ಅಂದ್ಕೊಂಡು ಬಂದಿದ್ನೋ ಶಾಪಿಂಗು ಅದೆಲ್ಲ ಮಾಡೋಕ್ಕಾಗಲಿಲ್ಲ. ಸೊ ಹಾಗಾಗಿ ಹೆಂಗಿದ್ರು ಇನ್ನೂ ಸ್ವಲ್ಪ ಟೈಮ್ ಇರೋದ್ರಿಂದ ಐ ಥಾಟ್ ಆಫ್ ಗೋಯಿಂಗ್ ದೇರ್ ಆ್ಯಂಡ್ ಸ್ವಲ್ಪ ಶಾಪಿಂಗ್ ಎಲ್ಲ ಮುಗಿಸ್ಕೊತೀನಿ. ಆ್ಯಂಡ್ ನಂದು ಪಿಕಪ್ ಬಂದುಬಿಟ್ಟು ಆಲ್ಮೋಸ್ಟ್ 6:37 ಬರ್ತಾರೆ. ನಂದು 10 o'clock ಫ್ಲೈಟ್. ಸೊ ಹಾಗಾಗಿ ಇನ್ನೂ ಆರಾಮಾಗಿ ಟೈಮ್ ಇದೆ. ಆ ಟೈಮಲ್ಲಿ ಬಂದರೆ ಸಾಕು. ಆರಾಮಾಗಿ ನನ್ನದು ಎಲ್ಲ ಪ್ಯಾಕಿಂಗ್ ಎಲ್ಲ ಮುಗ್ದೋಗ್ಬಿಟ್ಟಿದೆ. ಇನ್ನು ಪ್ಯಾಕಿಂಗ್ ಏನೂ ಉಳಿಸಿಲ್ಲ. ಆ್ಯಂಡ್ ನಮ್ಮ ಹುಡುಗಿ ಬೀಂಗ್ ಮೈ ಗರ್ಲ್ ತುಂಬ ಅವಳ ಡ್ರೆಸ್ಸಸ್ಸು ಎಲ್ಲ ಇಲ್ಲೇ ಬಿಟ್ಟು ಹೋಗಿದ್ದಾಳೆ. ಆ್ಯಂಡ್ ಅದು ಅಲ್ಲದೆ ಇನ್ನೊಂದೇನೆಂದರೆ ಅವಳು ಇಲ್ಲೇ ಇದ್ಲು 3 days ಆಲ್ಮೋಸ್ಟು. ಅವಾಗೇನು ಶಾಪಿಂಗ್ ಮಾಡಿಲ್ಲ. ಇವಾಗ ನನಗೆ ಹೇಳ್ತಿದ್ದಾಳೆ ಅದನ್ನು ತೊಗೊಂಡ್ಬಾ ಅದನ್ನು ತೊಗೊಂಡ್ಬಾ ಇದನ್ನು ತೊಗೊಂಬ ಅಂತ ಇವಾಗ ಹೇಳ್ತಿದ್ದಾಳೆ ನಮ್ಮ ಹುಡುಗಿ. ಹಂಗೆ ಸೊ ಅವಳಿಗೂ ಸ್ವಲ್ಪ ಏನೇನೋ ತೊಗೋಬೇಕು, ಅವಳು ಏನೋ ತೊಗೊಂಬ ಅಂತ ಹೇಳಿದ್ದಾಳೆ, ಅದೆಲ್ಲ ಮುಗಿಸ್ಕೋಬೇಕು. ಆ್ಯಂಡ್ ಫೈನಲಿ ಐ ಆಮ್ ಗೋಯಿಂಗ್ ಫ್ರಮ್ ದುಬೈ. ದುಬೈ ಸೋ ಗುಡ್, ಬಟ್ 5 days ಸಾಕಾಗಲ್ಲ. ನಿನ್ನೆ ತುಂಬ ಅಂದರೆ ತುಂಬ ಟಯರ್ಡ್ ಆಗಿದ್ದು. ಇಷ್ಟೂ ದಿನದಲ್ಲಿ ತುಂಬ ಟಯರ್ಡ್ ಆಗಿದ್ದು ಅಂತಂದರೆ ನಿನ್ನೆನೆ. ಬಿಕಾಸ್ ಮಾರ್ನಿಂಗ್ ಶಾಪಿಂಗು, ಆಮೇಲೆ ಮಿರಾಕಲ್ ಗಾರ್ಡನ್ನು, ಆಮೇಲೆ ಗ್ಲೋಬಲ್ ವಿಲೇಜ್ ಎಲ್ಲನೂ ಹೆಂಗೆ ಅಂದರೆ ಸುತ್ತಾಡ್ಕೊಂಡೇ ನೋಡಬೇಕು, ಎಲ್ಲ ವಾಕ್ ಮಾಡ್ತಾನೆ ಇರಬೇಕು, ಆ ಥರ ಇದೆ. ಸೊ ಹಾಗಾಗಿ ನನಗೆ ಹೆವಿ ಟಯರ್ಡ್ ಆಗೋಯಿತು. ಸ್ಪೆಷಲಿ ಗ್ಲೋಬಲ್ ವಿಲೇಜಲ್ಲಿ ಎಷ್ಟು ಸುತ್ತಿದ್ರೂ ಅದು ಕಂಪ್ಲೀಟ್ ಆಗಿದೆ ಅಂತಲೇ ಅನ್ನಿಸ್ತಾ ಇರಲಿಲ್ಲ. ಅಷ್ಟೊಂದಿದೆ ಅಲ್ಲಿ, ಎಷ್ಟೊಂದು ನೋಡೋದಿದೆ. ನನಗೆ ಎಷ್ಟಾಗುತ್ತೋ ಅಷ್ಟು ನೋಡಿದೆ. ಅಷ್ಟೊಂದು ಕಂಟ್ರಿ ಎಲ್ಲಿಂದ ನೋಡೋಕ್ಕಾಗುತ್ತೆ. ಬಾಯ್ ಗೋಲ್ಡನ್ ಸ್ಯಾಂಡ್. ಯಾ ಸೊ ಇವಾಗ ಒಳ್ಳೆ ಲಂಚ್ ಆಯಿತು. ಮ್ಯಾಂಗೋ ಜ್ಯೂಸ್. ಸೊ ಒಳ್ಳೆ ಮ್ಯಾಂಗೋ ಜ್ಯೂಸ್ ಕುಡ್ಕೊಂಡ್ಬಿಟ್ಟು ಸ್ವಲ್ಪ ಶಾಪಿಂಗ್ ಏನಿದೆ ಅದು ಮುಗಿಸ್ಕೊಂಡ್ಬಿಟ್ಟು ಆಮೇಲೆ ಏರ್ಪೋರ್ಟ್ಗೆ ಹೋಗೋದು ಅಷ್ಟೇ. ವಾವ್. ಬಂದ ಇವರು ಒಳ್ಳೆ ಪ್ರೈಸ್ಗೆ ನಿಮಗೆ ಎಲ್ಲ ಇದು ಕೊಡ್ತಾರೆ. ಇದೇ ಶಾಪಿಗೆ ಬಂದ್ಬಿಡಿ. ಓಕೆ, ಎಲ್ಲಿರೋದು ಇದು? ವೇರ್ ಇಟ್ ಈಸ್ ಟೆಲ್. ನೋ, ಮೀನಾ ಬಜಾರ್ ಪ್ಲಾಜಾ ಶಾಪ್ ನಂಬರ್ 11. ಮೀನಾ ಬಜಾರ್ ಪ್ಲಾಜಾ ಶಾಪ್ ನಂಬರ್ 11. ಹಾಂ, ಮೀನಾ ಬಜಾರ್ ಪ್ಲಾಜಾ ಶಾಪ್ ನಂಬರ್ 11. ಸೊ ಇವ್ರಿಗೆ ಬಂದುಬಿಟ್ಟು ಇವ್ರದ್ದು ಕಾರ್ಡ್ ಡೀಟೇಲ್ಸ್ ಹಾಕ್ತೀನಿ ನಾನು ಲಿಂಕಲ್ಲಿ, ಬಂದುಬಿಟ್ಟು ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿ. ಮೈ ಬರ್ಡೇ ಗಿಫ್ಟ್. ಸೊ ಲೆಟ್ ಮೀ ಓಪನ್ ದಿಸ್. ಡೋಂಟ್ ಸ್ಪೀಕ್. Yes, disturbance of India. ಥ್ಯಾಂಕ್ ಯು. ಸೊ ಇವಾಗ ಕೊನೆ ಏರ್ಪೋರ್ಟಿಗೆಲ್ಲ ಬಂದು ಚೆಕ್-ಇನ್ ಎಲ್ಲ ಮುಗಿಸ್ಕೊಂಡೆ. ಹಂಗೆ ಸೆಕ್ಯೂರಿಟಿ ಚೆಕ್ ಆಯಿತು. ಸೊ ನಾವು ತುಂಬ ಹಸುವಾಗ್ತಾಯಿತ್ತು. ನನಗೆ ತುಂಬ ಒಂದು 5 days ಕಂಟಿನ್ಯೂಸ್ ಆಗಿ ವಾಕ್ ಮಾಡ್ತಾ ಇರೋದ್ರಿಂದ ನಿಜವಾಗ್ಲೂ ವಾಕ್ ಮಾಡೋಕ್ಕೆ ಶಕ್ತಿನೇ ಇಲ್ಲ, ಆ ಥರ ಆಗ್ತಿದೆ. ಹಾಗಾಗಿ ಐ ಜಸ್ಟ್ ಕೈಂಡ್ ಆಫ್ ಎಲ್ಲನೂ ಸೈಡಿಗೆ ಬಿಟ್ಬಿಟ್ಟು ಏನಾದರೂ ತಿನ್ಕೋಣ ಅಂತ ಬಂದೆ ಇವಾಗ. ಸೊ ಫೈನಲಿ ಐ ಫೌಂಡ್ ಮೆಗ್ಡಿ. ಎಲ್ಲರಿಗೂ ನನ್ನ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಎಲ್ಲ ಆದಮೇಲೆ ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಪೋರ್ಟಿಂಗ್ ಆಲ್ ಮೈ ವೀಡಿಯೋಸ್. ಆ್ಯಂಡ್ ತುಂಬ ಲೇಟ್ ಆಗ್ತಾಯಿದೆ ನನಗೆ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ, ಬಿಕಾಸ್ ಬ್ಯಾಕ್ ಟು ಬ್ಯಾಕ್ ಏನಾದರೂ ಕೆಲಸ ಬರ್ತಾಯಿದೆ, ಹಾಗೆ ಆಫೀಸ್ ಕೆಲಸ. ಸೊ ಬ್ಯಾಕ್ ಟು ಬ್ಯಾಕ್ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಆಗ್ತಾಯಿಲ್ಲ, ನನಗೆ ತುಂಬ ಡಿಲೇ ಆಗ್ತಾಯಿದೆ ಆ್ಯಕ್ಚುಲಿ. ಇನ್ನು ಮುಂದೆ ಆದಷ್ಟು ಬೇಗ ವೀಡಿಯೋಸ್ನ ನಾನು ಎಡಿಟ್ ಮಾಡಿ ಹಾಕಲಿಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಗುಡ್ ನೈಟ್.